ನಮಸ್ಕಾರ, ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇಂದು ನಾವು ಒಂದು ಆಸಕ್ತಿದಾಯಕ ಮತ್ತು ಐತಿಹಾಸಿಕ ರಾಜಕೀಯ ಕಥೆಯನ್ನ ಚರ್ಚಿಸ್ತಾ ಇದ್ದೀವಿ. ಇದು ಕೇವಲ ರಾಜಕೀಯದ ಬಗ್ಗೆಯಲ್ಲ, ಬದಲಿಗೆ ಒಂದು ಕುಟುಂಬದ ಒಳಗಿನ ಡೈನಮಿಕ್ಸ್, ಅಧಿಕಾರದ ಹೋರಾಟ ಮತ್ತು ಪಕ್ಷದ ಭವಿಷ್ಯದ ಬಗ್ಗೆ. ನಾವು ಮಾತನಾಡ್ತಾ ಇರೋದು ಗಾಂಧಿ ಕುಟುಂಬದ ಒಳಗಿನ ಹೊಸ ಆಟದ ಬಗ್ಗೆ. ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರು ತಮ್ಮದೇ ಆದ ಶೈಲಿಯಲ್ಲಿ ಕಾಂಗ್ರೆಸ್ ಪಕ್ಷದ ಮೇಲೆ ಹಿಡಿತ ಸಾಧಿಸಲು ಮುಂದಾಗ್ತಾ ಇದ್ದಾರೆ. ಇದು ನಮಗ್ ನೆನಪಿಸ್ತಾ ಇರೋದು 1969ರಲ್ಲಿ ಇಂದಿರಾ ಗಾಂಧಿಯವರು ಮಾಡಿದ ಐತಿಹಾಸಿಕ ಕ್ರಾಂತಿಯನ್ನ. ಇದು ಹೇಗ್ ನಡೆಯಿತು, ಈಗ ಏನಾಗ್ತಾ ಇದೆ? ತಾಯಿ ಸೋನಿಯಾ ಗಾಂಧಿ ಅವರಿಗೆ ಪ್ರಿಯಾಂಕಾ ಗಾಂಧಿ ಅವರು ಶಾಕ್ ಕೊಟ್ಟಿದ್ದಾರಾ? ಕಾಂಗ್ರೆಸ್ ಅನ್ನೇ ಒಡೆಯುವ ಸಂಚು ರೂಪಿಸಿದ್ದಾರಾ? ರಾಹುಲ್ ಗಾಂಧಿ ಬದಲಿಗೆ ಪ್ರಿಯಾಂಕಾ ಗಾಂಧಿ ತಮ್ಮ ಮಗನನ್ನ ಪ್ರಧಾನಿ ಮಾಡಲು ಪಟ್ಟು ಹಿಡಿದಿದ್ದಾರ. ಮಗನ ಹೆಸರು ರೆಹನ್ ವಾದ್ರಾ ಅಂತ, ಆದ್ರೆ ರಾಜೀವ್ ಗಾಂಧಿ ಅಂತ ಮರುನಾಮಕರಣ ಮಾಡಿದ್ಯಾಕೆ? ಹಾಗಾದ್ರೆ ತಮ್ಮ ಸ್ವಂತ ತಮ್ಮ ರಾಹುಲ್ ಗಾಂಧಿಯನ್ನ ಸೈಡ್ ಲೈನ್ ಮಾಡಿ ಮಗನನ್ನ ಫೀಲ್ಡ್ ಇಳಿಸಿದ್ರ ಪ್ರಿಯಾಂಕಾ ಗಾಂಧಿ? ಈ ಎಲ್ಲಾ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ವಿವರವಾಗಿ ಹೇಳ್ತೀನಿ. ಆದ್ರೆ ಅದಕ್ಕೂ ಮುನ್ನ ರಾಹುಲ್ ಗಾಂಧಿ ಪ್ರಧಾನಿ ಆಗ್ಬೇಕಾ ಬೇಡವಾ, ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವಂತಹ ಹೊಸ ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ. ವೀಕ್ಷಕರೇ, ರಾಜಕೀಯ ಇತಿಹಾಸದಲ್ಲಿ ಕೆಲವು ಘಟನೆಗಳು ಎಷ್ಟು ಮಹತ್ವಪೂರ್ಣವನ್ನ ಪಡೆದುಕೊಳ್ತವೆ ಅಂತಂದ್ರೆ ಅದು ದೇಶದ ರಾಜಕೀಯ ದಿಕ್ಕನ್ನೇ ಬದಲಾಯಿಸ್ಬಿಡುತ್ತೆ. ಅಂತಹ ಒಂದು ಘಟನೆಯೇ 1969ರ ಕಾಂಗ್ರೆಸ್ ಪಕ್ಷ ಒಡೆಯುವಿಕೆ. ಇದು ಕೇವಲ ಪಕ್ಷದ ಒಳಗಿನ ಕಲಹವಲ್ಲ, ಬದಲಿಗೆ ಒಬ್ಬ ಮಹಿಳಾ ನಾಯಕಿಯ ಧೈರ್ಯ, ಕಾರ್ಯತಂತ್ರ ಮತ್ತು ಅಧಿಕಾರದ ಹಸಿವಿನ ಕಥೆ. ಇಂದಿರಾ ಗಾಂಧಿ ಅವರು ಆಗ ಪ್ರಧಾನಮಂತ್ರಿಯಾಗಿದ್ರು. 1967ರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಿತ್ತು ಮತ್ತು ಇಂದಿರಾ ಗಾಂಧಿ ಅವರು ಎರಡನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ರು. ಆದ್ರೆ ಪಕ್ಷದ ಒಳಗೆ ಏನ್ ನಡೀತಾ ಇತ್ತು? ಕಾಂಗ್ರೆಸ್ನ ಹಿರಿಯ ನಾಯಕರು ಅವರನ್ನ ಸಿಂಡಿಕೇಟ್ ಅಂತ ಕರೆಯಲಾಗ್ತಾ ಇತ್ತು. ಇಂದಿರಾ ಅವರನ್ನ ತಮ್ಮ ಗೊಂಬೆಯಂತೆ ಬಳಸಿಕೊಳ್ಳಬಹುದು ಅಂತ ಯೋಚಿಸಿದ್ರು. ಅವ್ರೇನ್ ಭಾವಿಸಿದ್ರು ಅಂತಂದ್ರೆ, ಇಂದಿರಾ ಗಾಂಧಿಯವರು ಅನುಭವ ರಹಿತರು, ಚಿಕ್ಕವರು, ನಾವು ಅವರನ್ನ ನಿಯಂತ್ರಿಸಬಹುದು, ನಾವು ಹೇಳಿದಂತೆ ಕೇಳ್ತಾರೆ ಅಂತ ಅನ್ಕೊಂಡಿದ್ರು. ಆದ್ರೆ ಇದು ತಪ್ಪು ಲೆಕ್ಕಾಚಾರವಾಗಿತ್ತು. ಇಂದಿರಾ ಗಾಂಧಿ ಅವರು ತಮ್ಮ ತಂದೆ ಜವಾಹರಲಾಲ್ ನೆಹರು ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ನಂತರ ಪಕ್ಷದ ನಿಯಂತ್ರಣವನ್ನ ತಮ್ಮ ಕೈಯಲ್ಲಿ ಇರಿಸಿಕೊಳ್ಳಲು ಬಯಸಿದ್ರು. ಸಿಂಡಿಕೇಟ್ ನಾಯಕರು ಕೆ ಕಾಮರಾಜ್, ಎಸ್ ನಿಜಲಿಂಗಪ್ಪ, ಮೊರಾರ್ಜಿ ದೇಸಾಯಿ ಮುಂತಾದವರು ಇಂದಿರಾ ಅವರ ಮೇಲೆ ಒತ್ತಡ ಹೇರಲು ಶುರು ಮಾಡ್ತಾರೆ. ಅವರು ಪಕ್ಷದ ನಿರ್ಧಾರವನ್ನ ತಮ್ಮ ಹಿಡಿತದಲ್ಲಿ ಇರಿಸಿಕೊಳ್ಳಲು ಪ್ರಯತ್ನಿಸ್ತಾ ಇದ್ರು. ಆದ್ರೆ ಇಂದಿರಾ ಅವರು ಸುಮ್ಮನಿರಲಿಲ್ಲ. ಅವರು ಪಕ್ಷದ ಒಳಗೆ ತಮ್ಮದೇ ಆದ ಬೆಂಬಲಿಗರ ತಂಡವನ್ನ ಕಟ್ಕೊಂಡಿದ್ರು. ಇದು ಒಂದು ಕಾರ್ಯತಂತ್ರದ ಆಟವಾಗಿತ್ತು. ಅವರು ರಾಷ್ಟ್ರೀಕರಣ ನೀತಿಯನ್ನ ಮುಂದಿಟ್ಕೊಂಡು ಜನರ ಬೆಂಬಲವನ್ನ ಗಳಿಸಿದ್ರು. ಬ್ಯಾಂಕುಗಳ ರಾಷ್ಟ್ರೀಕರಣ, ರಾಜರ ಹಕ್ಕುಗಳ ರದ್ದತಿ ಮುಂತಾದವುಗಳನ್ನ ಮಾಡಿದ್ರು. ಈಗ ನೋಡಿ, 1969ರಲ್ಲಿ ರಾಷ್ಟ್ರಪತಿ ಚುನಾವಣೆ ಬಂತು. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಎಸ್ ನಿಜಲಿಂಗಪ್ಪ ಅವರು ಇಂದಿರಾ ಗಾಂಧಿ ಅವರನ್ನ ಸಂಪರ್ಕಿಸದೆ ನೀಲಂ ಸಂಜೀವ್ ರೆಡ್ಡಿ ಅವರನ್ನ ರಾಷ್ಟ್ರಪತಿ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ್ರು. ಇದು ಇಂದಿರಾ ಅವರಿಗೆ ದೊಡ್ಡ ಆಘಾತವಾಗಿತ್ತು. ಅವರು ತಮ್ಮ ಬೆಂಬಲಿಗರೊಂದಿಗೆ ಚರ್ಚಿಸಿ ವಿ ಗಿರಿ ಅವರನ್ನ ಸ್ವತಂತ್ರ ಅಭ್ಯರ್ಥಿಯಾಗಿ ಬೆಂಬಲಿಸಿದ್ರು. ಇದು ಪಕ್ಷದ ಒಳಗೆ ಮೊದಲ ಬಾರಿಗೆ ಇಬ್ಬರು ಅಭ್ಯರ್ಥಿಗಳು ಸ್ಪರ್ಧಿಸಿದ ಉದಾಹರಣೆ ಆಯಿತು. ಕೊನೆಗೆ ವಿ ಗಿರಿ ಗೆದ್ರು ಮತ್ತು ಇಂದಿರಾ ಗಾಂಧಿ ಅವರ ವರ್ಚಸ್ಸು ಹೆಚ್ಚಾಯಿತು. ಆದ್ರೆ ಸಿಂಡಿಕೇಟ್ ಸುಮ್ಮನಿರಲಿಲ್ಲ. ನವೆಂಬರ್ 12, 1969ರಂದು ನಿಜಲಿಂಗಪ್ಪ ಅವರು ಇಂದಿರಾ ಅವರನ್ನ ಪಕ್ಷದಿಂದ ಉಚ್ಚಾಟಿಸಿದ್ರು. ಪಕ್ಷದ ಶಿಸ್ತು ಉಲ್ಲಂಘನೆ ಅಂತ ಹೇಳಿದ್ರು. ಇದು ದೊಡ್ಡ ತಿರುವನ್ನ ಪಡೆದುಕೊಳ್ಳುತ್ತೆ. ಇಂದಿರಾ ಅವರು ಸುಮ್ಮನಿರದೆ ತಮ್ಮ ಬೆಂಬಲಿಗರೊಂದಿಗೆ ಹೊಸ ಗುಂಪನ್ನ ರಚಿಸಿದ್ರು. ಅದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ರಿಕ್ವಿಷನಿಸ್ಟ್. ಇದರ ಚಿಹ್ನೆ ಹಸು ಹಾಗೂ ಕರು. ಸಿಂಡಿಕೇಟ್ ನೇತೃತ್ವದ ಪಕ್ಷವನ್ನ ಕಾಂಗ್ರೆಸ್ ಅಂತ ಕರೆಯಲಾಯಿತು. ಇದು ಕಾಂಗ್ರೆಸ್ ಪಕ್ಷದ ಮೊದಲ ದೊಡ್ಡ ಒಡೆಯುವಿಕೆಯಾಗಿತ್ತು. ಇಂದಿರಾ ಅವರ ಪಕ್ಷಕ್ಕೆ 446 ಸಂಸದರು ಬೆಂಬಲ ನೀಡಿದ್ರು. ಆದ್ರೆ ಸಿಂಡಿಕೇಟ್ಗೆ ಕೇವಲ 68. ಇದು ಇಂದಿರಾ ಅವರ ರಾಜಕೀಯ ಚಾಣಾಕ್ಷತೆಯನ್ನ ತೋರಿಸಿತ್ತು. ನಂತರ 1971ರ ಚುನಾವಣೆಯಲ್ಲಿ ಇಂದಿರಾ ನೇತೃತ್ವದ ಕಾಂಗ್ರೆಸ್ ದೊಡ್ಡ ಗೆಲುವು ಸಾಧಿಸಿತು ಮತ್ತು ಸಿಂಡಿಕೇಟ್ ಪಕ್ಷ ಕಣ್ಮರೆಯಾಗಿತ್ತು. ಅರೆ, ಈಗ್ಯಾಕೆ ಈ ಇತಿಹಾಸವನ್ನ ನೆನಪಿಸಿಕೊಳ್ಬೇಕು ಅಂತ ಅಂತಿದ್ದೀರಾ? ಯಾಕಂದ್ರೆ ಇದನ್ನ ನೆನಪಿಸ್ತಾ ಇರೋದು ಬೇರೆ ಯಾರು ಅಲ್ಲ, ಗಾಂಧಿ ಕುಟುಂಬದ ಮತ್ತೊಬ್ಬ ಮಹಿಳಾ ನಾಯಕಿಯನ್ನ, ಅಂದ್ರೆ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರನ್ನ ಇಂದಿರಾ ಗಾಂಧಿ ಅವರ ಚಾಪ ಅಂತ ಕರೆಯಲಾಗುತ್ತೆ. ಅವರ ಮುಖ, ಶೈಲಿ, ರಾಜಕೀಯ ಪ್ರವೇಶ ಎಲ್ಲವೂ ಕೂಡ ಇಂದಿರಾ ಅವರನ್ನ ನೆನಪಿಸುತ್ತೆ. ಆದ್ರೆ ಈಗ ಅವರನ್ನ ನೋಡಿದ್ರೆ ಅವರು ಕೇವಲ ಚಾಪಲ್ಲ, ಬದಲಿಗೆ ಇಂದಿರಾ ಅವರು ಮಾಡಿದಂತೆ ಪಕ್ಷವನ್ನ ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳಲು ಮುಂದಾಗ್ತಿದ್ದಾರೆ ಎಂಬಂತಹ ಚರ್ಚೆಗಳು ನಡೀತಾ ಇವೆ. 2024ರ ಲೋಕಸಭಾ ಚುನಾವಣೆಯ ನಂತರ ಪ್ರಿಯಾಂಕಾ ಅವರು ವಯನಾಡು ಬೈ ಎಲೆಕ್ಷನ್ ಅಲ್ಲಿ ಸ್ಪರ್ಧಿಸಿ ದೊಡ್ಡ ಮಾರ್ಜಿನ್ ನೊಂದಿಗೆ ಗೆದ್ರು. ಅಂದ್ರೆ 4.1 ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆಲ್ತಾರೆ. ಇದು ಅವರ ರಾಜಕೀಯ ಪ್ರವೇಶಕ್ಕೆ ದೊಡ್ಡ ಬೂಸ್ಟ್ ಅನ್ನ ಕೊಡುತ್ತೆ. ಆದ್ರೆ ಇದರ ಹಿಂದೆ ಏನ್ ನಡೆದಿತ್ತು ಗೊತ್ತಾ? ಪ್ರಿಯಾಂಕಾ ಅವರು ತಮ್ಮ ತಾಯಿ ಸೋನಿಯಾ ಗಾಂಧಿ ಅವರೊಂದಿಗೆ ಹಲವು ವರ್ಷಗಳಿಂದ ರಾಜಕೀಯದಲ್ಲಿ
ರಾಜಕೀಯದಲ್ಲಿ ಸಕ್ರಿಯರಾಗಿದ್ರು. 1990ರ ದಶಕದಿಂದಲೇ ಅವರು ಅಮೇಥಿ ಹಾಗೂ ರಾಯ್ಬರೇಲಿಯಲ್ಲಿ ಪ್ರಚಾರ ಮಾಡ್ತಾ ಇದ್ರು. ಜನರು ಅವರನ್ನ ಇಂದಿರಾ ಅವರಂತೆ ನೋಡ್ತಾ ಇದ್ರು. ಆದ್ರೆ ಸೋನಿಯಾ ಅವರು ಪ್ರಿಯಾಂಕಾ ಅವರನ್ನ ಸೈಡ್ ಲೈನ್ ಮಾಡಿ ರಾಹುಲ್ ಗಾಂಧಿ ಅವರನ್ನ ಮುಂದೆ ತರ್ತಾರೆ. 2004ರಲ್ಲಿ ರಾಹುಲ್ ಅವರು ಅಮೇಥಿಯಿಂದ ಸ್ಪರ್ಧಿಸಿದ್ರು ಮತ್ತು ಪ್ರಿಯಾಂಕಾ ಅವರನ್ನ ಕೇವಲ ಸಪೋರ್ಟ್ ರೋಲ್ಗೆ ಸೀಮಿತಗೊಳಿಸಲಾಯಿತು. ಇದು ಕುಟುಂಬದ ಒಳಗಿನ ಡೈನಮಿಕ್ಸ್ ಅನ್ನ ತೋರಿಸುತ್ತೆ. ನಂತರ ರಾಹುಲ್ ಗಾಂಧಿ ಅವರನ್ನ ಭವಿಷ್ಯದ ನಾಯಕನನ್ನಾಗಿ ಬ್ರ್ಯಾಂಡ್ ಮಾಡಲಾಯಿತು. ಆದ್ರೆ 2014 ಹಾಗೂ 2019ರ ಚುನಾವಣೆಯಲ್ಲಿ ರಾಹುಲ್ ಅವರು ಸೋಲನ್ನ ಕಾಣ್ತಾರೆ. ಕಾಂಗ್ರೆಸ್ ದುರ್ಬಲವಾಗುತ್ತೆ. ಇದು ಪ್ರಿಯಾಂಕಾ ಅವರಿಗೆ ಅವಕಾಶವಾಯಿತು. 2019ರ ನಂತರ ಅವರು ಉತ್ತರ ಪ್ರದೇಶದ ಉಸ್ತುವಾರಿಯಾಗಿ ನೇಮಕಗೊಳ್ಳುತ್ತಾರೆ. 2022ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋತರು. ಪ್ರಿಯಾಂಕಾ ಅವರ ಪ್ರಭಾವವು ಹೆಚ್ಚಾಯಿತು. 2024ರ ಲೋಕಸಭಾ ಚುನಾವಣೆಯಲ್ಲಿ ರಾಹುಲ್ ಅವರು ವಯನಾಡು ಹಾಗೂ ರಾಯ್ಬರೇಲಿಯಿಂದ ಗೆಲ್ತಾರೆ. ಆದ್ರೆ ವಯನಾಡು ತ್ಯಜಿಸಿದ್ರು. ಪ್ರಿಯಾಂಕಾ ಅವರು ಅಲ್ಲಿಂದ ಸ್ಪರ್ಧೆ ಮಾಡಿ ಗೆಲ್ತಾರೆ. ಇದು ಕೇವಲ ಚುನಾವಣೆಯಲ್ಲ, ಬದಲಿಗೆ ಕುಟುಂಬದ ಒಳಗಿನ ಹೋರಾಟದ ಭಾಗವೆಂದು ಕೆಲವರು ಭಾವಿಸುತ್ತಾರೆ. ಆದ್ರೆ ಇಷ್ಟೆಲ್ಲ ಒಂದು ಕಡೆ ನಡೀತಾ ಇದ್ರೆ ಈಗ ಮತ್ತೊಂದು ಅಧ್ಯಾಯ ಶುರುವಾಗ್ತಾ ಇದೆ. ಅದೇನಂದ್ರೆ ಪ್ರಿಯಾಂಕಾ ಅವರು ತಮ್ಮ ಮಗನಾದ ರೆಹನ್ ವಾದ್ರಾ ಅವರನ್ನ ರಾಜಕೀಯಕ್ಕೆ ತರ್ತಾ ಇದ್ದಾರೆ ಎಂಬುದು. ರೆಹನ್ ಅವರು ಭಾರತ್ ಜೋಡೋ ಯಾತ್ರೆಯಲ್ಲಿ ಭಾಗವಹಿಸಿದ್ರು. ವಯನಾಡು ಪ್ರಚಾರದಲ್ಲಿ ಕಾಣಿಸಿಕೊಂಡಿದ್ರು. ಇದು ರಾಹುಲ್ ಗಾಂಧಿ ಅವರ ಕೆರಿಯರ್ ಅಂತ್ಯದ ಸಂಕೇತವ. ಕುಟುಂಬದ ಒಳಗೆ ಇಬ್ಬರು ಬಣಗಳು, ರಾಹುಲ್ ಬಣ ಮತ್ತು ಪ್ರಿಯಾಂಕಾ ಬಣ ಅಂತ ರಚನೆ ಆಗ್ತಾ ಇದ್ಯಾ? ಸೋನಿಯಾ ಗಾಂಧಿ ಅವರು ಪ್ರಿಯಾಂಕಾ ಗಾಂಧಿ ಅವರ ಹಠಕ್ಕೆ ಮಣಿದ್ರ? ಇದರ ಬಗ್ಗೆ ನೋಡೋದಾದ್ರೆ 2025ರಲ್ಲಿ ಪ್ರಿಯಾಂಕಾ ಅವರ ಚುನಾವಣೆಗೆ ಸಂಬಂಧಿಸಿ ಕೇರಳ ಹೈಕೋರ್ಟ್ ಸಮನ್ಸ್ ಜಾರಿ ಮಾಡಿದೆ. ಆದ್ರೆ ಅದು ಅವರ ವರ್ಚಸ್ಸನ್ನ ಕಡಿಮೆ ಮಾಡಿಲ್ಲ. ಕಾಂಗ್ರೆಸ್ ನಾಯಕರು ಈಗ ಯಾರ ಬಣಕ್ಕೆ ಸೇರುವುದು ಎಂಬ ಗೊಂದಲದಲ್ಲಿದ್ದಾರೆ. ರೆಹಾನ್ ಅವರು 2029ರ ಚುನಾವಣೆಯಲ್ಲಿ ಪ್ರವೇಶಿಸಬಹುದು ಅಂತ ಊಹಾಪೋಹಗಳು ಕೂಡ ಇದೆ. ಇನ್ನು ಇಲ್ಲಿ ಗಮನಿಸಬೇಕಾಗಿರೋದು ಏನಂದ್ರೆ ಪ್ರಿಯಾಂಕಾ ಗಾಂಧಿ ಅವರ ಮಗನ ಹೆಸರು ರೆಹನ್ ವಾದ್ರಾ ಅಂತ. ಆದ್ರೆ ಇತ್ತೀಚೆಗೆ ಅವರ ಹೆಸರನ್ನ ಮರುನಾಮಕರಣ ಮಾಡಲಾಯಿತು. ರೆಹನ್ ವಾದ್ರಾ ಅವರ ಹೆಸರನ್ನ ರೆಹನ್ ರಾಜೀವ್ ಗಾಂಧಿ ಅಂತ ಹೆಸರು ಬದಲಾವಣೆ ಮಾಡಲಾಗಿದೆ. ಇದು ಚುನಾವಣೆಯ ಉದ್ದೇಶಕ್ಕೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಇದು ಐತಿಹಾಸಿಕ ಪುನರಾವರ್ತನೆಯ? ಇಂದಿರಾ ಅವರು ಪಕ್ಷ ಒಡೆದು ಗೆದ್ದಂತೆ ಪ್ರಿಯಾಂಕಾ ಅವರು ಕೂಡ ಕಾಂಗ್ರೆಸ್ ಅನ್ನ ಒಡೆದು ಗೆದ್ದು ತಮ್ಮ ಮಗನನ್ನ ಪ್ರಧಾನಿಯಾಗಿ ನೋಡ್ಬೇಕು ಅಂತ ಆಸೆ ಪಡ್ತಾ ಇದ್ದಾರಾ? ಹಾಗಾದ್ರೆ ರಾಹುಲ್ ಗಾಂಧಿಯಿಂದ ವಯನಾಡನ್ನ ಕಿತ್ಕೊಂಡ ಹಾಗೆ ಪ್ರಿಯಾಂಕಾ ಗಾಂಧಿ ಅವರು ಈಗ ಅದೇ ರಾಹುಲ್ ಗಾಂಧಿಯಿಂದ ಪ್ರಧಾನಿ ಪಟ್ಟವನ್ನು ಕಿತ್ಕೊಳ್ಬೇಕು ಅಂತ ಇದೀಗ ತಮ್ಮ ಮಗನನ್ನ ಫೀಲ್ಡ್ ಗಿಳಿಸಿದ್ದಾರಾ? ಒಂದ್ ವೇಳೆ ಹೀಗೇನಾದ್ರೂ ಆದ್ರೆ ರಾಹುಲ್ ಗಾಂಧಿ ಅವರು ಸಂಪೂರ್ಣವಾಗಿ ಸೈಡ್ ಲೈನ್ ಆಗುವ ಸಾಧ್ಯತೆ ಇದೆ. ಈಗಾಗಲೇ ಸೋನಿಯಾ ಗಾಂಧಿ ಮೇಲೆ ಅತ್ಯಂತ ಹೆಚ್ಚಿನ ಪ್ರೆಷರ್ ಅನ್ನ ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ತಾಯಿಯ ಮಾತನ್ನು ಕೇಳದೆ ಪ್ರಿಯಾಂಕಾ ಗಾಂಧಿ ಅವರು ಇಂತಹದ್ದೊಂದು ನಿರ್ಧಾರಕ್ಕೆ ಬಂದಿದ್ದಾರಾ? ಈ ರೀತಿಯ ಚರ್ಚೆಗಳು ಕಾಂಗ್ರೆಸ್ ವಲಯದಲ್ಲಿ ನಡೀತಾ ಇದೆ. ಇದಷ್ಟೇ ಅಲ್ಲದೆ ಮುಂಬರುವ ಚುನಾವಣೆಯಲ್ಲಿ ತಮ್ಮ ಮಗನನ್ನ ಸ್ಪರ್ಧಿಸಿ ರಾಜಕೀಯ ಪ್ರವೇಶವನ್ನ ಮಾಡಿ ಆತನನ್ನ ಆದಷ್ಟು ಬೇಗ ದೇಶದ ಪ್ರಧಾನಿಯನ್ನಾಗಿ ಮಾಡುವಂತಹ ಕನಸನ್ನ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರು ಕಟ್ಟಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಈ ಬಗ್ಗೆ ಮುಂದೆ ನಡೆಯುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ದೇಶದಲ್ಲಿ ಪ್ರಧಾನಿ ಮೋದಿ ಅವರ ವರ್ಚಸ್ಸು ಹೆಚ್ಚಾಗಿದೆ. ಹೀಗಿರುವಾಗ ಮಕ್ಕಡೆ ಮಲಗಿದ್ದಂತಹ ಕಾಂಗ್ರೆಸ್ ಅನ್ನ ಮೇಲೇಳಿಸುವಂತಹ ಕೆಲಸವನ್ನ ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ದಾರೆ. ಹಗಲು ರಾತ್ರಿ ಎನ್ನದೇ ರ್ಯಾಲಿಗಳನ್ನ ಮಾಡ್ತಾ ಇದ್ದಾರೆ. ಈ ಮೂಲಕ ಜನರಿಗೆ ಹತ್ತಿರವಾಗ್ತಾ ಇದ್ದಾರೆ. ಹೀಗಿರುವಾಗ ಯಾವುದೇ ಅಡೆತಡೆಗಳಿಲ್ಲ ಅಂತ ನೋಡುವಷ್ಟರಲ್ಲಿ ಇದೀಗ ಸ್ವತಃ ರಾಹುಲ್ ಗಾಂಧಿ ಅವರ ಅಕ್ಕರಾದಂತಹ ಪ್ರಿಯಾಂಕಾ ವಾದ್ರಾ ಅವರು ರಾಹುಲ್ ಗಾಂಧಿ ಅವರಿಗೆ ಹಾಗೂ ಸೋನಿಯಾ ಗಾಂಧಿ ಅವರಿಗೆ ಬಿಗ್ ಶಾಕ್ ಕೊಡೋದಕ್ಕೆ ಮುಂದಾಗಿದ್ದಾರಾ ಎಂಬಂತಹ ಚರ್ಚೆಗಳು ಕೂಡ ನಡೀತಾ ಇದೆ. ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವಂತಹ ಹೊಸ ವಿಡಿಯೋಗಳು ಮೊದಲು ನಿಮಗೆ ನೋಟಿಫಿಕೇಶನ್ ಮೂಲಕ ಸಿಗುತ್ತೆ. ಇನ್ನು ನಮ್ಮ ಚಾನೆಲ್ ನಲ್ಲಿ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳು ಇವೆ, ಅವುಗಳನ್ನು ನೋಡಿ ಪ್ರೋತ್ಸಾಹಿಸಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.